ಯಾವ ಮಾಸ್ಕ್ ಮ್ಯಾನ್ ತಾನು ಧರ್ಮಸ್ಥಳದಲ್ಲಿ ಸಾವಿರಾರು ಶವ ಹೂತಿದ್ದೀನಿ ಅಂತ ಹೇಳ್ಕೊಂಡು ಬಂದಿದ್ನೋ ಇದೀಗ ಖುದ್ದು ಅದೇ ಮಾಸ್ಕ್ ಮ್ಯಾನ್ ನಾನು ಹೇಳಿದ್ದು ಸುಳ್ಳು ಅಂತ ಹೇಳಿದಾನೆ. ಅರೆಸ್ಟ್ ಕೂಡ ಆಗಿದ್ದಾನೆ. SIT ಬುರುಡೆ ಚಿನ್ನಯ್ಯನ ಸುತ್ತ ದೊಡ್ಡ ವ್ಯೂಹವನ್ನೇ ಹೆಣೆದಿದೆ. ಇವನ ಮಾತನ್ನ ಕೇಳಿ AI ವಿಡಿಯೋವನ್ನ ಸೃಷ್ಟಿ ಮಾಡಿದಂತ ಸಾಕ್ಷಿ ಸಿಕ್ಕಿದೆ ಅಂತ ಹೇಳ್ತಿದ್ದಂತ ಸಮೀರ್ಗೂ ಕೂಡ ಈಗ ಬುರುಡೆ ವ್ಯೂಹ ಸುತ್ತಕೊಳ್ತಾ ಇದೆ. ಹಾಗಾದ್ರೆ ಇಂದಿನ ವಿಚಾರಣೆಯಲ್ಲಿ ಏನೆಲ್ಲ ಆಯ್ತು, ಏನೆಲ್ಲ ದಾಖಲೆಗಳನ್ನ ಪಡೆದಿದ್ದಾರೆ, ಬನ್ನಿ ತೋರಿಸ್ತೇವೆ. ಯಾರೊಬ್ಬ ಯೂಟ್ಯೂಬರ್ ಇಷ್ಟು ಹಿಂದೂಗಳ ಆರಾಧಿಸ್ತಕ್ಕಂಥ ದೇವಸ್ಥಾನದ ಬಗ್ಗೆ ಇಷ್ಟು ಕೆಟ್ಟದಾಗಿ ನಡ್ಕೊಂಡಲ್ಲ, ಮುಸ್ಲಿಂ ಸಮುದಾಯದ ಮುಖಂಡರುಗಳೇ ಈ ವಾರ ಅವನು ಬುದ್ಧಿ ಕಲಿಸಬೇಕು. ಸಮೀರ್ ಧರ್ಮಸ್ಥಳದ ವಿಚಾರವಾಗಿ AI ವಿಡಿಯೋ ಮಾಡಿ ಗಲಭೆಗೆ ಪ್ರಚೋದಿಸಿರೋ ಆರೋಪ ಹೊತ್ತಿರೋ ಸೋಕಾಲ್ಡ್ ದೂತ. ಸದ್ಯ ಇದೇ ವಿಡಿಯೋ ಯೂಟ್ಯೂಬರ್ ದೂತನಿಗೆ ಭೂತವಾಗಿ ಕಾಡ್ತಿದೆ. ಧರ್ಮಸ್ಥಳದ ಕುರಿತು ಈತ ಅದೆಷ್ಟು ರಸವತ್ತಾಗಿ ಕಂಟೆಂಟ್ ಕ್ರಿಯೇಟ್ ಮಾಡಿದ್ನೋ ಅದೇ ಕಂಟೆಂಟ್ ಕಂಟಕವಾಗಿ ಬದಲಾಗಿದೆ. ಹಿಂದೆ ನೋಡ್ಲಿಲ್ಲ, ಮುಂದೆ ನೋಡ್ಲಿಲ್ಲ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಪರಿಶೀಲಿಸೋಕೂ ಹೋಗ್ಲಿಲ್ಲ. ತಾನೇ ಸೃಷ್ಟಿ ಮಾಡಿದ್ನೋ ಇಲ್ಲ ಬೇರೆ ಯಾರಾದ್ರೂ ಸೃಷ್ಟಿಸಿ ಈತನ ಕೈಯಿಂದ ಬುರುಡೆ ಬುಗುರಿ ಆಡಿಸಿದ್ರೋ ತಿಳಿದಿಲ್ಲ. ಸದ್ಯ ಪೊಲೀಸರು ಇದೇ ಸತ್ಯವನ್ನ ಕಕ್ಕಿಸೋ ಕೆಲಸ ಮಾಡ್ತಿದ್ದಾರೆ. ಸಮೀರ್ಗೆ 2ನೇ ದಿನವೂ ಸಾಲು ಸಾಲು ಪ್ರಶ್ನೆ ಇಟ್ಟು ಬೆವರಿಳಿಸಿದ್ದಾರೆ. ದೂತ ಸಮೀರ್ ದುಡ್ಡಿನ ಮೂಲಕ್ಕೆ ಕೈ ಹಾಕಿದ ಪೊಲೀಸರು. ಸಮೀರ್ ವಾಯ್ಸ್ ಸ್ಯಾಂಪಲ್, ಟೆಕ್ನಿಕಲ್ ಎವಿಡೆನ್ಸ್ ಸಂಗ್ರಹ. ಸಮೀರ್ ಒಬ್ಬ ಸಾಮಾನ್ಯ ಯೂಟ್ಯೂಬರ್. ತುಂಬಾ ವರ್ಷಗಳಿಂದೇನೋ ಫೇಮಸ್ ಕೂಡ ಅಲ್ಲ. ಹಂಗ ನೋಡಿದ್ರೆ ದೊಡ್ಡ ಶ್ರೀಮಂತನೂ ಅಲ್ಲ. ಆದ್ರೆ ಈತ ಪೊಲೀಸರ ವಿಚಾರಣೆಗೆ ಬರೋ ಸ್ಟೈಲು ಯಾವ VVIPಗಳಿಗೂ ಕಮ್ಮಿ ಇಲ್ಲ ಬಿಡಿ. ನೆನ್ನೆ 3 ವಕೀಲರ ಜೊತೆ ಬಂದಿದ್ದ ಸಮೀರ್ ಇಂದು 4 ವಕೀಲರ ಜೊತೆ ವಿಚಾರಣೆ ಎದುರಿಸೋಕ್ ಬಂದಿದ್ದ. ಇದನ್ನೆಲ್ಲ ನೋಡಿನೇ ಪೊಲೀಸರು ಈಗ ಈತನ ಹಣದ ಮೂಲ, ಆದಾಯದ ಮೂಲ ಕೆದಕಿದ್ದಾರೆ. ನಿನ್ನೆ ಸುಮಾರು 45 ಪ್ರಶ್ನೆಗಳನ್ನಿಟ್ಟು ಪ್ರಶ್ನಿಸಿದ್ದ ಪೊಲೀಸರು ಇವತ್ತು ಈತನ ಬ್ಯಾಂಕ್ ಖಾತೆಗೆ ಕೈ ಹಾಕಿದ್ದಾರೆ. ಸಮೀರ್ನ ಆದಾಯ ಮೂಲದ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹ ಮಾಡಿದ್ದು, ಹಣಕಾಸು ಲಾಭಕ್ಕೇನಾದ್ರೂ ಸಮೀರ್ ವಿಡಿಯೋ ಮಾಡಿದ್ನಾ ಅಂತ ದಾಖಲೆ ಪರಿಶೀಲಿಸಿದ್ದಾರೆ. ಅಂದ್ರೆ ಯೂಟ್ಯೂಬ್ ಮಾನಿಟೈಸೇಷನ್ ಮೂಲಕ ಬಂದಿರೋ ಆದಾಯವೆಷ್ಟು, ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾದ ಹಣ ಎಷ್ಟು ಅಂತ ಚೆಕ್ ಮಾಡಿದ್ದಾರೆ. ಜೊತೆಗೆ ಯೂಟ್ಯೂಬ್ ಆದಾಯ ಬಿಟ್ಟು ಸಮೀರ್ಗೆ 3ನೇ ವ್ಯಕ್ತಿ ಏನಾದ್ರೂ ಹಣ ನೀಡಿದ್ರಾ, ಧರ್ಮಸ್ಥಳದ ಕುರಿತು ಪೇಯ್ಡ್ ಪ್ರಮೋಷನ್ ಏನಾದ್ರೂ ಮಾಡಿದ್ರಾ ಅನ್ನೋ ಬಗ್ಗೆನೂ ಪ್ರಶ್ನಿಸಿದ್ದಾರೆ. ಇನ್ನು ದೂತ ಹೆಸರಿನ ಯೂಟ್ಯೂಬ್ ಚಾನಲ್ ಅನ್ನ ಸಮೀರಾನೇ ಆರಂಭಿಸಿದ್ದ ಇಲ್ಲ ಬೇರೆಯವರ? ಸಮೀರ್ ಬೇರೆಯವರ ಜೊತೆ ಸೇರಿ ಚಾನಲ್ ನಡೆಸ್ತಿದ್ದಾನ? ದೂತ ಚಾನಲ್ನ ಆಡ್ಸೆನ್ಸ್ ಖಾತೆ ಯಾರ ಹೆಸರಿನಲ್ಲಿದೆ? ಯೂಟ್ಯೂಬ್ ಚಾನಲ್ನಿಂದ ತಿಂಗಳಿಗೆ ಎಷ್ಟು ಆದಾಯವಿದೆ ಅಂತ ಪರಿಶೀಲಿಸಿದ್ದಾರೆ. ಅಷ್ಟೇ ಅಲ್ಲ, 2025ರ ಜುಲೈ ತಿಂಗಳಲ್ಲಿ ಧರ್ಮಸ್ಥಳದ ಕುರಿತು ಸಮೀರ್ ವಿಡಿಯೋ ಅಪ್ಲೋಡ್ ಮಾಡಿದ ಬಳಿಕ ಈತನಿಗೆ ಬರ್ತಿದ್ದ ಆದಾಯದಲ್ಲಿ ಎಷ್ಟು ಏರಿಕೆ ಆಗಿದೆ, ಗೂಗಲ್, ಯೂಟ್ಯೂಬ್ನಿಂದ ಹಣ ಯಾವ ಖಾತೆಗೆ ಜಮೆ ಆಗ್ತಿದೆ, ರಾಜಕೀಯ ಅಥವಾ ಸಾಮಾಜಿಕ ಸಂಘಟನೆಗಳಿಂದ ಹಣ ಬಂದಿದೆಯಾ ಅನ್ನೋದನ್ನು ಕೂಡ ಪರಿಶೀಲಿಸಿದ್ದಾರೆ. ಸಮೀರ್ ಹಣದ ಮೂಲದ ಬಗ್ಗೆ ವಿಚಾರಣೆ ನಡೆಸಿರುವುದರ ಜೊತೆಗೆ ಈತನ ವಾಯ್ಸ್ ಸ್ಯಾಂಪಲ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು FSL ವಿಭಾಗದ ಸೋಕೋ ಟೀಮ್ ಸಂಗ್ರಹಿಸಿದೆ. ಯೂಟ್ಯೂಬರ್ ಸಮೀರ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಶ್ರಯ. ಅಂದಹಾಗೆ ಸಮೀರ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಶ್ರಯ ನೀಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸಮೀರ್ ಪೊಲೀಸರ ವಿಚಾರಣೆಗೆ ತಿಮರೋಡಿ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ ಕಾರ್ನಲ್ಲಿ ಆಗಮಿಸಿದ್ದಾನೆ. ಅಲ್ಲದೆ ಸಮೀರ್ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲೇ ಉಳ್ಕೊಂಡಿರೋ ಮಾಹಿತಿ ಸಿಕ್ಕಿದೆ. ಸಮೀರ್ ಕುರಿತು ಮಾತನಾಡಿರೋ ಮಾಜಿ ಸಚಿವ ಪುಟ್ಟರಾಜು, ಅಯೋಗ್ಯ ಸಮೀರ್ಗೆ ಮುಸ್ಲಿಂ ಮುಖಂಡರೇ ಬುದ್ಧಿ ಕಲಿಸಬೇಕಿದೆ ಅಂದಿದ್ದಾರೆ. ಈ ಕೆಟ್ಟ ವ್ಯವಸ್ಥೆ ಯೂಟ್ಯೂಬರ್ಸು ಅವರು ಇವರು ಇವತ್ತೇನಾದರೂ ಬಹುತೇಕ ನಾನಾದರೂ ನನ್ನ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಹೇಳ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಒಂದು ಸಣ್ಣ ಇನ್ಸಿಡೆಂಟ್ ಆದರೆ ಅದನ್ನು ದೊಡ್ಡದು ಮಾಡ್ತೀರಿ. ಇವನು ಯಾರೊಬ್ಬ ಯೂಟ್ಯೂಬರ್ ಇಷ್ಟು ಇವತ್ತು ಹಿಂದೂಗಳ ಆರಾಧಿಸ್ತಕ್ಕಂಥ ದೇವಸ್ಥಾನದ ಬಗ್ಗೆ ಇಷ್ಟು ಕೆಟ್ಟದಾಗಿ ನಡ್ಕೊಂಡಲ್ಲ, ಅಟ್ಲೀಸ್ಟ್ ನೀವಾರೋ ಅವನು ಬುದ್ಧಿ ಕಲಿಸ್ಬೇಕು. ಈ ಕೆಲಸವನ್ನು ನಮ್ಮ ಮುಸ್ಲಿಂ ಸಮುದಾಯದ ಮುಖಂಡರುಗಳೇ ಇಂಥ ಅಯೋಗ್ಯರಿಗೆ ಬುದ್ಧಿ ಹೇಳುವಂಥ ಕೆಲಸನ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ರೌಡಿ ಶೀಟರ್ನನ್ನ ಮಾನವ ಹಕ್ಕುಗಳ ಅಧಿಕಾರಿ ಎಂದ ಮಟ್ಟಣ್ಣನವರ್. ನಮ್ಮ ಜೊತೆಗೆ ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಇನ್ನು ಸಾಮಾಜಿಕ ಹೋರಾಟಗಾರ ಮಟ್ಟಣ್ಣನವರ್ ಓರ್ವ ರೌಡಿ ಶೀಟರ್ನನ್ನ ಮಾನವ ಹಕ್ಕುಗಳ ಆಫೀಸರ್ ಅಂತ ಹೇಳಿದ್ದ ವಿಡಿಯೋ ಹೊಸ ಚರ್ಚೆ ಹುಟ್ಟುಹಾಕಿದೆ. ಆಗಸ್ಟ್ 22ರಂದು ಗಿರೀಶ್ ಮಟ್ಟಣ್ಣನವರ್
ಹುಬ್ಬಳ್ಳಿಯ ಕುಖ್ಯಾತ ರೌಡಿ ಶೀಟರ್ ಮದನ್ ಬುಗುಡಿಯನ್ನ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಪರಿಚಯಿಸಿದ್ರು. ಆದ್ರೆ ಆತ ಕಳೆದ ವರ್ಷ ಡಿಸೆಂಬರ್ 30ರಂದು ಹುಬ್ಬಳ್ಳಿಯ ರೌಡಿ ಪರೇಡ್ನಲ್ಲಿ ಭಾಗಿಯಾಗಿದ್ದ. ಅಂಬೇಡ್ಕರ್ ಹಾಕೊಂಡಿದ್ಯಲ್ಲ, ಅದೇನಾದ್ರು 1% ತತ್ವ ಫಾಲೋ ಮಾಡ್ತೀಯಾ? ಕರೆದ್ರೆ ಯಾಕೆ ಬರ್ಬೇಕು ಅಂತ ಕೇಳಿದ್ಯಾ? ಹೀಗೆ ತನ್ನ ಮೇಲೆ ಆರೋಪ ಕೇಳಿ ಬರ್ತಿದ್ದಂತೆ ರೌಡಿ ಶೀಟರ್ ಮದನ್ ಬುಗುಡಿ ನಾನೆಲ್ಲೂ ಮಾನವ ಹಕ್ಕು ಅಧಿಕಾರಿ ಅಂತ ಹೇಳಿಲ್ಲ, ರೌಡಿ ಶೀಟರ್ ಆಗಿದ್ದವರು ಸಮಾಜ ಸೇವೆ ಮಾಡಬಾರ್ದಾ ಅಂದಿದ್ದಾನೆ. ನಮ್ಮದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳು ಭ್ರಷ್ಟಾಚಾರ ವಿರೋಧಿ ಸಾಮಾಜಿಕ ನ್ಯಾಯ ಆಯೋಗ, ಇದು ಒಂದು ಸರ್ಕಾರ ರಹಿತ ಸಂಸ್ಥೆಯಾಗಿದೆ. ನಾವು ಒಂದು ಸಂಸ್ಥೆ ಮಾಡಿಕೊಂಡಿರೋದು ನಿಜ, ನಮ್ಮದು ಒಂದು ಆಯೋಗ ಇದ್ದಿದ್ದು ನಿಜ. ನಾವು ಯಾವುದೇ ಮಾಧ್ಯಮದ ಮುಂದಾಗಲಿ, ಯಾವುದೇ ಅಧಿಕಾರಿಗೆ ಪೊಲೀಸ್ ಸ್ಟೇಷನ್ದಲ್ಲಾಗಲಿ, ಮತ್ತೊಂದು ಕಡೆ ಆಗಲಿ, ಎಲ್ಲೂ ನಾವು ಗೌರ್ಮೆಂಟ್ ಅಧಿಕಾರಿಗಳಂತ ಎಲ್ಲೂ ಹೇಳಲಿಲ್ಲ. ಗಿರೀಶ್ ಮಟ್ಟಣ್ಣ ಅವರು ಅಲ್ಲಿ ಮಾಧ್ಯಮದವರ ಮುಂದೆ ಮಾತಾಡ್ತಾ ಇರುವಾಗ ನಾವು ಅವರೊಟ್ಟಿಗೆ ಕೆಲ ಕ್ಷಣ ನಿಂತಿದ್ದು ನಿಜ, ಆದರೆ ಯಾವುದೇ ಕಾರಣಕ್ಕೂ ನಾವು ಗೌರ್ಮೆಂಟ್ ಆಫೀಸರ್ ಅಂತ ಹೇಳಿಲ್ಲ. ಮತ್ತೊಂದ್ ಕಡೆ ಅನನ್ಯ ಭಟ್ ಇರೋದು ನಿಜವೋ ಸುಳ್ಳೋ ಅನ್ನೋದು ಇನ್ನೂ ಗೊಂದಲಕಾರಿಯಾಗೇ ಇದೆ. ಸುಜಾತಾ ಭಟ್ ದಿನಕ್ಕೊಂದು ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ. ಆಗಸ್ಟ್ 29ರಂದು SIT ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಸುಜಾತಾ ತಿಳಿಸಿದ್ದಾರೆ. ಈಗಾಗಲೇ ಸುಜಾತಾ ಭಟ್ ಸಂಬಂಧ ಹಲವು ಸಾಕ್ಷ್ಯಗಳನ್ನ SIT ಸಂಗ್ರಹಿಸಿದೆ. ವಿಚಾರಣೆ ವೇಳೆ SIT ಅಧಿಕಾರಿಗಳು ಸುಜಾತಾ ಬಾಯಿ ಬಿಡಿಸಲಿದ್ದಾರೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.